ಈ ವಿಡಿಯೋ ಎಲ್ಲ ಹೌಸ್ ವೈಫ್ಸ್ಗೆ ಹಾಗೇನೆ ಫ್ಯೂಚರಲ್ಲಿ ಹೌಸ್ ವೈಫ್ ಆಗಬೇಕು ಅಂತ ಇರೋ ಆಫ್ಟರ್ 90s ಆರ್ ಆಫ್ಟರ್ 2000 ಕಿಡ್ಸಿಗೆ. ನಾವುಗಳು ಹೌಸ್ ವೈಫ್ ಆಗಿ ಕಿತ್ತು ಗುಡ್ಡೆ ಹಾಕೋ ಅಂಥದ್ದು ಏನಿದೆ ಹೇಳಿ ಅಪ್ಪ. ನಮ್ಮಮ್ಮಂದಿರ್ತಾರ, ಅವರಮ್ಮಂದಿರ್ತಾರ, ಮನೆ ಕೆಲಸ ಎಲ್ಲ ಮಾಡಬೇಕಾ, ಬಾವಿಯಿಂದ ನೀರು ಎಳಿಬೇಕಾ, ಅಥವಾ ಮನೇಲಿರೋರಿಗೆಲ್ಲ ಅಡುಗೆ ಮಾಡಬೇಕಾ, ಹಸು ಕರುಗಳನ್ನ ನೋಡ್ಕೊಬೇಕಾ. ಮೋಸ್ಟ್ ಆಫ್ ದ ಟೈಮ್ಸ್ ಮದುವೆ ಆದಮೇಲೆ ಗಂಡ ಹೆಂಡತಿ ಸಿಟಿಗಳಿಗೆ ಮೂವ್ ಆಗ್ತೀವಿ. ಗಂಡಂದಿರೋ ಆಫೀಸಿಗೆ ಹೋದರೆ ಅಲ್ಲೇ ತಿಂಡಿ ಊಟ ಎಲ್ಲ ಮಾಡ್ಕೋತಾರೆ. ಮನೆ ಕೆಲಸ ಮಾಡೋಕ್ಕೆ ಕೆಲಸದವರು ಇರ್ತಾರೆ, ಹಾಗೇನೆ ಮಷಿನ್ಗಳು ಇರ್ತವೆ. ನಾವುಗಳು ಕೆಲ್ಸಕ್ಕೆ ಹೋದರೆ ಅಥವಾ ಏನಾದರೂ ಮಾಡಿದ್ರೆ ನಮಗೆ ಟಯರ್ಡ್ ಆಗುತ್ತೆ ಅಂತ ಎಕ್ಸ್ಕ್ಯೂಸ್ ಕೊಡ್ಕೊಂಡು ಬಿಗ್ ಬಾಸು, ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಹೌಸ್ ಮೇಕರ್ ಅಂತ ಕರಿಬಾರ್ದು, ಇನ್ಸ್ಟಾಗ್ರಾಮ್ ಮೇಕರು ಅಥವಾ ಬಿಗ್ ಬಾಸ್ ಮೇಕರ್ ಅಂತ ಕರಿಬೇಕು. ಸೊ ಈವನ್ ಬಿಗ್ ಬಾಸ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಮಾಡೋರು ಕೂಡ ದುಡ್ಡು ಮಾಡ್ತಾರೆ. ನಾವು ಮಾತ್ರ ಅದನ್ನು ನೋಡಿಕೊಂಡು ಇವರು ಸರಿಯಾಗಿ ಬಟ್ಟೆ ಹಾಕಿಲ್ಲ, ಇವರು ಸರಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಇವ್ರ ಜೊತೆ ಅಫೇರ್ ಇದೆ, ಅವ್ರ ಜೊತೆ ಅಫೇರ್ ಇದೆ ಅಂತ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಈ ಥರ ಟೈಮ್ ಪಾಸ್ ಮಾಡೋಕ್ಕೆ ಹೌಸ್ ಮೇಕರ್ ಅನ್ನಲ್ಲ, ಅದನ್ನು ಟೈಮ್ ವೇಸ್ಟ್ ಮೇಕರ್ಸ್ ಅಂತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಏನು ಹೇಳಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಅಂದರೆ, ನಾವು ನಮ್ಮ ಯಂಗ್ ಏಜಲ್ಲಿ ಈ ಥರ ಟೈಮ್ ವೇಸ್ಟ್ ಮಾಡಬಾರ್ದು. ಏನಾದರೂ ಅಚೀವ್ ಮಾಡಬೇಕು. ಯಾರಾದರೂ ನಮಗೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಮಗೆ ಹೇಳೋದಕ್ಕೆ ಏನಾದರೂ ಇರಬೇಕು ನಮ್ಮ ಲೈಫಲ್ಲಿ. ಅದನ್ನು ಡಿಗ್ನಿಟಿ ಅಂತ ಕರೀತಾರೆ. ಅದು ದುಡ್ಡು ಮಾಡೋಕ್ಕೋಸ್ಕರ ಅಲ್ಲ, ನಮಗೆ ನಮ್ಮದೇ ಆದ ಒಂದು ಪ್ಯಾಷನ್ನು ಅಥವಾ ನಮ್ಮದೇ ಆದ ಒಂದು ಕರಿಯರ್ ಇರಬೇಕು. ಸೊ ಪ್ಲೀಸ್ ಈ ಥರ ಎಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೋಸ್ಕರ ಹೌಸ್ ವೈಫ್ ಅಂತ ಲೇಬಲ್ ಹಾಕ್ಕೊಂಡು ಮನೇಲಿ ಕುತ್ಕೊಬೇಡಿ. ನಿಮ್ಮ ಪ್ಯಾಷನ್ನು ಅಥವಾ ನಿಮಗೆ ಕರಿಯರ್ನ ಬಿಲ್ಡ್ ಮಾಡಿ. ಇಟ್ ಈಸ್ ಆಲ್ವೇಸ್ ಗುಡ್. ನಾವು ಏಜ್ ಆದಂಗೆ ಅದೇ ನಮಗೆ ರಿಯಲ್ ಹ್ಯಾಪಿನೆಸ್ನ ಕೊಡೋದು. ಸೊ ಇದನ್ನು ಹೇಳೋಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.